ಇಷ್ಟೊತ್ತು ಹೆಮ್ಮರವಾಗಿ ನನ್ನನ್ನು ಬೆಳೆಸಿದರು. ಈಗ ತೆಗೀತಿದ್ದಾರೆ. ಕೊಟ್ಟವರು ಅವರೇ, ತೆಗೆಯುವರು ಅವರೇ. ದೇವರಿಗೆ ಸ್ತೋತ್ರ ಎಂಬುದಾಗಿ ಕಷ್ಟದಲ್ಲಿ ಎಲ್ಲ ಮಕ್ಕಳು ಒಂದೇ ಸಲ ಗೋಡೆ ಬಿದ್ದು ಸಾಯುವಾಗ ಯೋಬನಿಗೆ ಹೆಂಗಾಗಲಿಕ್ಕಿಲ್ಲ. ಆದರೂ ಒಂದು ಚೂರು ಗುಣಗುಟ್ಟಿಲ್ಲ. ನಾವಾದರೆ ನಾನು ಇಷ್ಟು ರೀತಿಯಲ್ಲಿದ್ದು ಏನಾಯ್ತು ಎಂಬುದು ತಲೆ ಚಚ್ಕೊಳ್ತಿದ್ವೇನು, ಕೂಗಾಡ್ತಿದ್ದೆವು. ದೇವರು ಹೇಳ್ತಿದ್ದಾರೆ, ಯೋಬನಾಗಿ ಕೂಗಾಡಲಿಕ್ಕೆ, ತಲೆ ಚಚ್ಚಲಿಕ್ಕೆ ಅವಕಾಶ ಕೊಡಬೇಡ್ರಿ, ಧೈರ್ಯವಾಗಿರಿ. ಹಾಗೆ 21ನೇ ವಚನದಲ್ಲಿ ಅದೇ ಯೋಬ ಆ ಕಷ್ಟದಲ್ಲಿ ದೇವರಿಗೆ ಸ್ತೋತ್ರ ಮಾಡಿದ. ಸ್ತೋತ್ರ ಹೇಳ್ತಾ ಇರಬೇಕು. ಇನ್ನು ಯಾಕೋಬ 1:2-3 ವಚನ ನೋಡ್ರಿ. ಕಷ್ಟದಲ್ಲಿ ಮುಂದೆ ನನಗೆ ಸಂತೋಷ ಇದೆ ಎಂಬುದಾಗಿ ಆನಂದಿಸಬೇಕಂತೆ. ಕಷ್ಟದಲ್ಲಿ ಆನಂದಿಸಲಿಕ್ಕೆ ಕಷ್ಟನೇ. ಶೋಧನೆಯಲ್ಲಿ, ಹೋರಾಟದಲ್ಲಿ, ನೋವಿನಲ್ಲಿ, ಕುಗ್ಗುವಿಕೆಯಲ್ಲಿ ಆನಂದಿಸಲಿಕ್ಕೆ ಕಷ್ಟನೇ. ಆದರೆ ದೇವರ ವಾಕ್ಯ ಹೇಳ್ತಿದೆ, ಬಹು ಕಷ್ಟಗಳನ್ನು ಸಹಿಸಿಕೊಂಡು ಮುಂದೆ ನನಗೆ ಆನಂದ ಇದೆ ಎಂಬುದಾಗಿ ಎಣಿಸುವವನು ನಿಜವಾಗಲೂ ಆನಂದವನ್ನು ಒಂದೇ ಹೊಂದುತ್ತಾನೆ. ಸ್ವಾಮಿ ಶಿಲುಬೆಯಲ್ಲಿ ಮುಂದೆ ನನಗೆ ಸಂತೋಷ ಇದೆ, ನಾನು ದೊಡ್ಡ ಸಂತತಿಯನ್ನು ಕಾಣ್ತೀನಿ, ಅವರೆಲ್ಲರೂ ಪರಲೋಕದಲ್ಲಿ ನನ್ನ ಜೊತೆ ದೇವರಲ್ಲಿ ಜೈಕಾರ ಆಗ್ತಾರೆ, ಜಯದ ಧ್ವಜವನ್ನು ನಾನು ಎತ್ತಲಿಕ್ಕಿದ್ದೇನೆ, ಇಡೀ ಪ್ರಪಂಚಕ್ಕೆ ನನ್ನ ಜ್ಞಾನವನ್ನು ಹಬ್ಬಿಸಲಿಕ್ಕಿದ್ದೇನೆ. ಆದ್ದರಿಂದ ನಾನು ಇವತ್ತು ಕಷ್ಟವನ್ನು ಎಣಿಸಿಕೊಂಡು, ತಿಳಿಯದೆ ಜನರು ನನ್ನ ಮೇಲೆ ಅನ್ಯಾಯವಾಗಿ ಹೊರೆ ಅಥವಾ ನಿಂದೆ ಅಪಮಾನಗಳನ್ನು ಹಾಕುವುದನ್ನು ಎಣಿಸಿಕೊಂಡು ನಾನು ಭಯಪಡಲ್ಲ ಅಥವಾ ಅವರನ್ನು ಶಪಿಸಲ್ಲ, ಅವರನ್ನು ಕ್ಷಮಿಸ್ತೇನೆ, ಅವರನ್ನು ದೇವರಿಗೆ ಒಪ್ಪಿಸ್ತೇನೆ ಎಂಬುದಾಗಿ ಸ್ವಾಮಿ ಹೇಳಿದರು. ಹಾಗಿದ್ದರೆ ಪ್ರಿಯರೇ, ಕಷ್ಟದಲ್ಲಿ ನಮ್ಮ ಭಾವನೆ ತಪ್ಪೋರಿಸುವುದು ಇರಬಾರ್ದು. ಆನಂದವಾಗಿರಬೇಕು. ಆನಂದವಾಗಿರಲಿಕ್ಕೆ ಕಷ್ಟವಾದ್ರೂ ಆದಷ್ಟು ಪ್ರಯತ್ನ ಮಾಡಿ ದೇವರ ಮೊರೆ ಹೋಗಬೇಕು. ಆವಾಗ ನಮಗೆ ಮುಂದೆ ಸಂತೋಷನೇ ಇದೆ, ಕಷ್ಟ ಎಲ್ಲ ತೀರಿ ಹೋಗುತ್ತೆ. ಒಂದು ತಾಯಿ ಬೇನೆ ತಿಂದು ಮಗುವನ್ನು ಹೆತ್ತ ಮೇಲೆ ಆನಂದ ಪಡುವಳು ಅನ್ನುವಂಥ ರೀತಿಯಲ್ಲಿ ನಮ್ಮ ಕಷ್ಟಗಳು ನಮಗೆ ಬೇನೆ ಕೊಟ್ಟರು ಮುಂದಿನ ಆಶೀರ್ವಾದ ನೋಡುವಾಗ ಆ ಮಗುವಿನಂತೆ ನಾವು ಆನಂದ ಪಡುವವರಾಗಿದ್ದೇವೆ. ಹಾಗೆ ನಮ್ಮ ಕಷ್ಟದಲ್ಲಿ ದೇವರಿಗೆ ಒಂದೊಂದಾಗಿ ಒಪ್ಪಿಸಿ ಧೈರ್ಯವಾಗಿರಬೇಕಂತೆ. 1 ಪೇತ್ರ 2:23 ವಚನದಲ್ಲಿ ದೇವರಿಗೆ ಒಂದೊಂದಾಗಿ ಒಪ್ಪಿಸಿ ಧೈರ್ಯವಾಗಿರಿ. ಅದೇ 1 ಪೇತ್ರ 4:12 ವಚನದಲ್ಲಿ ಕಷ್ಟಗಳನ್ನು ಎಣಿಸಿ ಆಶ್ಚರ್ಯ ಪಡಬೇಡಿ, ದಿಗುಲು ಅಥವಾ ಗಲಿಬಿಲಿ, ಭ್ರಮೆ, ಆತಂಕ, ಆಶ್ಚರ್ಯ ಪಡಬೇಡ್ರಿ. 1 ಪೇತ್ರ 4:12 ವಚನದಲ್ಲಿ, 1 ಪೇತ್ರ 2:23 ವಚನದಲ್ಲಿ ಒಂದೊಂದಾಗಿ ಕಷ್ಟಗಳನ್ನು ದೇವರಿಗೆ ಸಮಾಧಾನವಾಗಿ ಒಪ್ಪಿಸಿರಿ, ಆವಾಗೆಲ್ಲವೂ ಸರಿ ಹೋಗುತ್ತೆ. ಹಾಗೆ ಯೋಬ 1:21 ವಚನದಲ್ಲಿ ಸಂತೋಷದಿಂದ ಎಲ್ಲ ಕಷ್ಟಗಳಿಗೆ ಸ್ತೋತ್ರ ಮಾಡಿರಿ. ಕಷ್ಟ ಕೊಟ್ಟವರು ನೀವೇ, ತೆಗೆಯೋರು ನೀವೇ. ಸ್ವಾಮಿ ನಿನಗೆ ಸ್ತೋತ್ರ. ಭಯಭಕ್ತಿಯಿಂದ, ದೇವರ ಮೇಲಿನ ಪ್ರೀತಿಯಿಂದ ನಾವು ದೇವರಿಗೆ ಸ್ತೋತ್ರ ಮಾಡೋದಾದರೆ ನಮ್ಮ ಕಷ್ಟ ತೀರುತ್ತೆ. ಕಷ್ಟಗಳಿಂದ ಅಥವಾ ಕಷ್ಟಗಳಲ್ಲಿ ನಮ್ಮ ಭಾವನೆ ಹೆಂಗಿರಬೇಕು ಎಂಬುದಾಗಿ ಕಂಡೆವು. ಯೋಬ ಕಷ್ಟ ಕೊಟ್ಟವರು ನೀವೇ, ತೆಗೆದುಕೊಳ್ಳುವವರು ನೀವೇ ಎಂಬುದಾಗಿ ಕಷ್ಟಗಳ ನಿಮಿತ್ತ ಗುಣಗುಟ್ಟಲಿಲ್ಲ, ಕಿರಿಕಿರಿ ಮಾಡಿಕೊಂಡಿಲ್ಲ ಅಥವಾ ತಪ್ಪು ಹೊರಿಸಲಿಲ್ಲ. ಕೆಲವರು ಕಷ್ಟದಲ್ಲಿ ಸಿಕ್ಕಾಪಟ್ಟೆ ಸೇದುವುದು, ಸಿಕ್ಕಾಪಟ್ಟೆ ಕುಡಿಯುವುದು, ಸಿಕ್ಕಾಪಟ್ಟೆ ಕಿರ್ಚುವುದು, ಸಿಕ್ಕಾಪಟ್ಟೆ ಗುಣಗಾಡುವುದು, ಸಿಕ್ಕಾಪಟ್ಟೆ ಕುಗ್ಗಿ ಹೋಗುವುದು, ಭಯ ಇಲ್ಲದೆ ವರ್ತಿಸುವುದು.
ಆದರೆ ಯೋಬ ಮಾಡಿಲ್ಲ. ನಮ್ಮ ಭಾವನೆ ಯೋಬನಂಗಿರ್ಬೇಕಂತೆ, ಆ ಬ್ರಾಹ್ಮಣಂಗಿರಬೇಕು. ಸ್ತೋತ್ರ ಮಾಡಬೇಕು, ಆಶ್ಚರ್ಯ ಪಡಬಾರ್ದು, ಗಲಿಬಿಲಿ ಆಗಬಾರ್ದು. ಮುಂದೆ ನಮಗೆ ಸಂತೋಷ ಇದೆ ಎಂಬುದಾಗಿ ನಿರೀಕ್ಷೆ ಉಳ್ಳವರಾಗಿರಬೇಕು. ಪೂರ್ಣ ನಂಬಿಕೆಯಿಂದ ಸಂತೋಷವನ್ನು, ಆಶೀರ್ವಾದವನ್ನು ಎದುರು ನೋಡಬೇಕು. ಹಾಗೆ ಧೈರ್ಯ ತಗೊಳ್ಬೇಕು, ಮತ್ತೆ ಒಂದೊಂದಾಗಿ ದೇವರಿಗೆ ಒಪ್ಪಿಸಬೇಕು. ಹಾಗೆ ಆನಂದಿಸುವುದನ್ನು ನಾವು ಕಲಿಯಬೇಕು ಕಷ್ಟದಲ್ಲಿ. ಈ ರೀತಿಯ ಭಾವನೆಗಳು ನಮ್ಮಲ್ಲಿರುವುದಾದರೆ ಖಂಡಿತ ಕಷ್ಟ ನಮ್ಮಿಂದ ದೂರ ಆಗುತ್ತೆ. ದೇವರ ಆ ಸಂದರ್ಭದಲ್ಲಿ, ಮಗನೇ ಇಷ್ಟು ಕಷ್ಟ ಇದ್ರೂ ನೀನು ಎಷ್ಟು ನನ್ನ ವಾಕ್ಯದ ಪ್ರಕಾರ ಸಾಗುತ್ತೆ ಎಂಬುದಾಗಿ ನಮ್ಮ ಬಳಿಗೆ ಬೇಗನೆ ಬರ್ತಾರೆ. ಯಥಾರ್ಥರ ಹತ್ತಿರ ನಾನು ಬೇಗನೆ ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸ್ತೇನೆ. ಕೀರ್ತನೆ 145:18 ವಚನ. ಯಥಾರ್ಥರು ನನಗೆ ಮೊರೆ ಇಡುವುದಾದರೆ ಅವರ ಪಕ್ಕದಲ್ಲಿದ್ದು ಅವರಿಗೆ ಹತ್ತಿರವಾಗಿರ್ತೇನೆ, ಅವರಿಗೆ ನಾನು ಉತ್ತರ ಕೊಡುತ್ತೇನೆ, ಅವರನ್ನು ಸಂತೃಪ್ತಿಪಡಿಸ್ತೇನೆ. ಹಾಗಿದ್ದರೆ ಕಷ್ಟದಲ್ಲಿ ನಮ್ಮ ಭಾವನೆಗಳು ಯಥಾರ್ಥವಾಗಿ, ಸಂತೋಷವಾಗಿ, ಆನಂದವಾಗಿ, ಮುಂದೆ ಆಶೀರ್ವಾದ ಇದೆ ಎಂಬುದಾಗಿ ನಿರೀಕ್ಷೆ, ನಂಬಿಕೆ ಉಳ್ಳವರಾಗಿ, ಆಶ್ಚರ್ಯ ಪಡದೆ ದೇವರು ಮೆಚ್ಚುವ ರೀತಿಯಲ್ಲಿ ಸ್ತೋತ್ರ ಭಾವನೆಯಿಂದ ಇರೋದಾದರೆ ಕಷ್ಟ ಎಲ್ಲ ನೀಗುತ್ತೆ. ಹಂಗಂತ ದೇವರು ನಾವು ಸಹಿಸಬಹುದಷ್ಟು ಕಷ್ಟನೇ ಕೊಡ್ತಾರೆ ಹೊರತು ಮಿಕ್ಕಾದ ಕಷ್ಟ ಕೊಡಲ್ಲ. ನಾನು ನನ್ನ ಜೀವಿತದಲ್ಲಿ ನೋಡಿದ್ದೇನೆ, ನಾನು ಸಹಿಸಲಾರದ ಕಷ್ಟ ಯಾವುದೂ ನನಗೆ ಬಂದಿಲ್ಲ. ದೇವರಿಗೆ ಗೊತ್ತಿತ್ತು, ಇವಳಿಗೆ ಇಂತಿಂಥದ್ದನ್ನು ನಾನು ಕೊಟ್ಟರೆ ಅಥವಾ ಜವಾಬ್ದಾರಿ ಕೊಟ್ಟರೆ ಅಥವಾ ಹೀಗೆ ಮಾಡಿದರೆ ಇವಳು ಸಹಿಸ್ತಾಳೆ. ಆ ರೀತಿಯ ಕಷ್ಟ ಕೊಟ್ಟರು. ಒಂದೊಂದು ಸಲ ಲಕ್ಷಗಟ್ಟಲೆ ಅನ್ಯಾಯವಾಗಿ ವೆಹಿಕಲಲ್ಲಿ ಪುಡಿ ಮಾಡಿ ನಮಗೆ ನೋವುಗಳು ಆಗಬೇಕು, ಅವಮಾನ ಆಗಬೇಕು ಅಂತ. ಆದರೆ ಅದಕ್ಕೂ ದೇವರು ನನ್ನನ್ನು ತಲೆ ಕೆಡಿಸ್ಕೊಳ್ಳೋಂಗೆ ಮಾಡಿಲ್ಲ. ನೀನು ನೆಕ್ಸ್ಟ್ ಇಯರೇ 2 ಡಬ್ಬಲ್ ತಗೊಳ್ತೀಯ, 10 ಪಟ್ಟು ಹೆಚ್ಚು ತಗೊಳ್ತೀಯ, ಧೈರ್ಯವಾಗಿರು ಎಂಬುದು ಫ್ಲ್ಯಾಶ್ ಮಾಡ್ತಾನೆ ಇದ್ದರು. ಅದೇ ಸೇಮ್ ನನ್ನ ಜೀವಿತದಲ್ಲಿ ನಡೆಯಿತು. ಅದು ಕಷ್ಟದಲ್ಲಿ ಲಕ್ಷಗಟ್ಟಲೆ ಪುಡಿ ಆಗುವಾಗಲೂ ನಷ್ಟದಲ್ಲೂ ಪ್ರಮಾಣ ತಪ್ಪಬೇಡ, ನಿನಗೆ 10 ಪಟ್ಟು ನಾನು ಕೊಡುವೆನು. ದೇವರ ವಾಕ್ಯ, ದೇವರು ನಮ್ಮನ್ನು ಅದೇ ರೀತಿಯಲ್ಲಿ ನಡೆಸಿ. ಈಗ ಆ ಕಷ್ಟಗಳನ್ನು ನಾವು ಸಹಿಸಿಕೊಂಡದ್ದೇ ಆದರೆ ತಾಳ್ಮೆ ತಗೊಂಡು ಸಿಗುವಂಥ ಆಶೀರ್ವಾದ, ಪ್ರತಿಫಲ ಏನು, ಇದೂ ಪ್ರಾಮುಖ್ಯ. ಒಂದನೇದಾಗಿ ಇಬ್ರಿಯ 5:8 ವಚನ ಹೇಳುವ ಪ್ರಕಾರ, ನಾನು ಅನುಭವಿಸಿದ ಕಷ್ಟದಿಂದಲೇ, ಬಾಧೆಯಿಂದಲೇ ವಿಶೇಷವಾದಂಥ ತಾಳ್ಮೆಯನ್ನು, ವಿಧೇಯತ್ವವನ್ನು ಕಲಿತೇನು. ನನಗೆ 2 ನಾಯಿಗಳಿದ್ದಾವೆ. ಅವುಗಳಿಂದ ನಾನು ತುಂಬ ತಾಳ್ಮೆ ಕಲಿತೆ. ಅವುಗಳನ್ನು ಪ್ರೀತಿಯಿಂದ ತಗೊಂಡು ಹೋಗುವಾಗ ನನ್ನ ಮಾತು ಕೇಳ್ತವೆ ಅವುಗಳು. ನನಗೆ ಕಷ್ಟ ಕೊಡಬೇಡ, ನನಗೆ ಕಷ್ಟ ಆಗುತ್ತೆ, ನಾನು ಇಲ್ಲೇ ನಿನ್ನನ್ನು ಕಟ್ಟೋದು, ನನಗೆ ದೂರ ಹೋಗ್ಲಿಕ್ಕೆ ಆಗಲ್ಲ, ನಾನು ಬೀಳುತ್ತೇನೆ ಅನ್ನುವಂಥ ಭಯ, ನೀನು ಇಲ್ಲೇ ಮಾಡಬೇಕು, ನಾನು ಒಳಗೆ ಹೋಗಿ ಗ್ಯಾಸ್ ಆಫ್ ಮಾಡಿಕೊಂಡು ಹೊರಗೆ ಬರುವಷ್ಟರಲ್ಲಿ ನೀನು ಮಾಡಬೇಕು ಅಂದರೆ ಎಷ್ಟೋ ಸಲ ಹಂಗೇ ಮಾಡ್ತಾರೆ. ಹಾಗಿದ್ರೆ ನಮ್ಮ ಚಿಕ್ಕ ಪುಟ್ಟ ಪ್ರಾರ್ಥನೆಯನ್ನು ದೇವರು ಕೇಳ್ತಾರೆ. ದೇವರ ವಾಕ್ಯದಲ್ಲಿ ಆವಾಗ ನನಗೆ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ. ಮತ್ತು ಅವುಗಳಿಂದ ವಿಶೇಷವಾದ ತಾಳ್ಮೆ, ವಿಧೇಯತ್ವ ಇನ್ನೂ ಮತ್ತೆ ತಿರುಗಿ ಕರ್ಕೊಂಡು ಹೋಗ್ತೇನೆ, ಬಿಡಲ್ಲ ನಾನು. ಯಾಕಂದರೆ ನಮಗೆ ಒಳಗೆ ಕಲ್ಮಶ ಇದ್ದರೆ ಕಷ್ಟ ಆಗುತ್ತೆ, ಸಂಕಟ ಆಗುತ್ತೆ, ಭಾರ ಆಗುತ್ತೆ. ಒಂದು ಸಲ ಅದು ಹೊರಗೆ ಹೋದರೆ ಸಾಕು ಅನ್ನುವಂಥ ರೀತಿಯಲ್ಲಿ ನೋವಾಗುತ್ತೆ. ಅವುಗಳು ಪಾಪ ಯಾರಿಗೂ ಹೇಳ್ಕೊಳ್ಳಲ್ಲ ಅಂತ ಅವುಗಳಿಗೆ ಎಷ್ಟು ನೋವಾಗಲಿಕ್ಕಿಲ್ಲ. ಅವುಗಳಿಗೆ ನಿದ್ದೆನೇ ಬರಲ್ಲ, ರಾತ್ರಿ ಕುಯ್ಯ 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 ಅಂತವೆ. ಆವಾಗ ನಾನು ಅದನ್ನು ಹೊರಗೆ ತರಲಿಕ್ಕಾಗುತ್ತಾ? ಇಲ್ಲ. ಅದಕ್ಕೆ ಮೊದಲೇ ಪ್ರಾರ್ಥಿಸಿದರೆ ದೇವರು ಹಾಗೆ ಮಾಡ್ತಾರೆ. ಇದನ್ನೆಲ್ಲ ಗಮನಿಸುವಾಗ ವಿಧೇಯತ್ವವನ್ನು ನಾವು ಅನುಭವಿಸಿದ ಬಾಧೆಯಿಂದಲೇ ಕಲಿತೆ ಎಂಬುದಾಗಿ ಸ್ವಾಮಿ ಪ್ರಿಯ 5:8 ಹೇಳಿದ ಪ್ರಕಾರ ನಾವು ಪಟ್ಟಂಥ ಕೆಲವು ಶ್ರಮೆ, ಶೋಧನೆ, ಹೋರಾಟ, ನಿಂದೆಗಳು, ಕಷ್ಟಗಳಿಂದಲೇ ನಮಗೆ ವಿಶೇಷವಾದಂಥ ತಾಳ್ಮೆ ಬಂತು. ಹಾಗಿದ್ರೆ ಕಷ್ಟಗಳನ್ನು ನಾವು ಅಲ್ಲಗಳೆಯುವುದು ಬೇಡ. ಅದರಲ್ಲಿ ತಾಳ್ಮೆಯಿಂದ ಇದು ನನ್ನ ಕೆಲಸ, ನನಗೆ ಕಷ್ಟ ಆದರೆ ಓಡಾಡಲಿಕ್ಕಾಗಲ್ಲ, ಕಷ್ಟ ಆಗುತ್ತೆ, ಎಳ್ಕೊಂಡು ಹೋಗ್ತೀಯ, ನನ್ನನ್ನು ಬೀಳಿಸ್ತೀಯ, ಹಾಗಾಗಿ ಸುಲಭದ ಒಂದು ಮಾರ್ಗವನ್ನು ದೇವರಿಗೆ ಒಪ್ಪಿಸಿ ಜಯ ಕಾಣ್ತೇನೆ ಎನ್ನುವಂಥ ಪೂರ್ಣ ವಿಶ್ವಾಸದಲ್ಲಿ ನಾವು ಕೆಲಸ ಮಾಡಿದ್ದೇ ಆದರೆ ದೇವರು ನಮಗೆ ಹತ್ತಿರ ಇದ್ದು ಸಹಾಯ ಮಾಡ್ತಾರೆ. ಅವುಗಳಿಗೂ ಬುದ್ಧಿ ಕೊಡ್ತಾರೆ, ಅವುಗಳು ಅದನ್ನೇ ಮಾಡ್ತವೆ ಮತ್ತು ಅವುಗಳು ನಮ್ಮನ್ನೇ ಎದುರು ನೋಡ್ತವೆ. ಮಕ್ಕಳು ಹೆಚ್ಚು ಯಾರು ಪ್ರೀತಿಸ್ತಾರೆ ಅವರನ್ನೇ ಎದುರು ನೋಡೋದು.
ನಮ್ಮನ್ನೇ ಎದುರು ನೋಡ್ತಾರೆ. ಆ ರೀತಿಯಲ್ಲಿ ನಾವು ಜೀವಿಸುವಾಗ ನಮಗೆ ವಿಶೇಷವಾದಂಥ ವಿಧೇಯತ್ವ ತಾಳ್ಮೆ ಬರುತ್ತೆ ಎಂಬುದಾಗಿ ಇಬ್ರಿಯ 5:8 ವಚನ ಹೇಳುತ್ತೆ. ಇದು ದೊಡ್ಡ ಆಶೀರ್ವಾದ. ಈ ವಿಧೇಯತ್ವ ತಾಳ್ಮೆ ಇಲ್ಲದಿದ್ದರೆ ಮನುಷ್ಯನಾಗಿ ಜೀವಿಸಲಿಕ್ಕೆ ಸಾಧ್ಯನೇ ಇಲ್ಲ, ಆಶೀರ್ವಾದದೊಂದಿಗೆ ಸಾಧ್ಯನೇ ಇಲ್ಲ, ದೇವರ ಮಗುವಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಇಲ್ಲ, ಪರಲೋಕ ಸೇರಲಿಕ್ಕೆ ಸಾಧ್ಯ ಇಲ್ಲ, ಪರಿಶುದ್ಧತೆಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ವಿಧೇಯತ್ವ ತಾಳ್ಮೆಯಿಂದಲೇ ಇಡೀ ವಿಶ್ವವನ್ನು ಶಿಲುಬೆಯಲ್ಲಿ ಯೇಸು ಸ್ವಾಮಿ ಗೆದ್ದರು. ವಿಧೇಯತ್ವ ತಾಳ್ಮೆ ಅತೀ ಪ್ರಾಮುಖ್ಯವಾದದ್ದು. ಬರೀ ಸಿಡ ಅನ್ನೋದು, ಸಿಟ್ಟು ಮಾಡ್ತಾ ಇರೋದು, ಗರ್ವ ಮಾಡ್ತಾ ಇರೋದು, ತಾವು ಏನು ಮಾಡ್ತೀವಿ ಎಂಬುದನ್ನು ನಮಗೆ ಗೊತ್ತಿಲ್ಲದಾಗೆ ವರ್ತಿಸೋದು ದೇವರ ಲಕ್ಷಣ ಅಲ್ಲ, ದೇವ ಮಕ್ಕಳ ಲಕ್ಷಣ ಅಲ್ಲ, ಅದು ದುಷ್ಟನ ಲಕ್ಷಣ. ಆ ವಿಶ್ವದಲ್ಲಿ ಎಚ್ಚರವಾಗಿರೋಣ. ಕ್ರಿಸ್ತನ ಬರೋಣ ತನಕ ನಮ್ಮನ್ನು ನಾವು ಸಹಿಸಿಕೊಂಡು ತಾಳ್ಮೆಯಿಂದ ವಿಧೇಯತ್ವದಿಂದ ಸಾಗಿಸಿಕೊಳ್ಳಬೇಕು. ಇಲ್ಲವಾದರೆ ಸ್ವಾಮಿ ಸ್ವಾಮಿ ನಿನ್ನ ವಾಕ್ಯ ಓದಿದ್ದೇನೆ, ಬೈಬಲ್ ಓದಿದ್ದೇನೆ, ಎಲ್ಲ ಮಾಡಿದ್ದೇನೆ, ಪ್ರಾರ್ಥನೆ ಮಾಡಿದ್ದೇನೆ, ಉಪವಾಸ ಮಾಡಿ ಕಾಣಿಕೆ ಕೊಟ್ಟಿದ್ದೇನೆ, ಬೈಬಲ್ ಕೈಯಲ್ಲಿ ಇಟ್ಕೊಂಡು ಬಂದೆ, ಏನಾಯ್ತೋ ಗೊತ್ತಿಲ್ಲ. ಎಷ್ಟೋ ಜನ ಬೈಬಲ್ ಅಪ್ಪಿಕೊಂಡವರು ಕಡೆಗೆ ಗದ್ಗ ಮಾಡಿ ದೇವರ ಸೇವಕರನ್ನೇ ರಿವರ್ಸ್ ಮಾತಾಡಿದವರಿದೆ, ಎಣಿಸ್ಲಿಕ್ಕೆ ಅಸಾಧ್ಯ. ಆದರೆ ಇದ್ದಾರೆ ಬೈಬಲ್ ಅಪ್ಪಿಕೊಂಡವರು. ನಮ್ಮ ಮಧ್ಯದಲ್ಲಿ ಒಂದು ಪಾಠಿತ್ತು, ಅವರು ಪ್ರಾಣ ಹೋಯ್ತು ಅನ್ನುವಾಗ ನನಗೆ ಆಶ್ಚರ್ಯ ಆಯಿತು. ನಿನ್ನೆ ನನ್ನನ್ನು ಗದ್ಗದಿಂದ ಮಾತಾಡಿದರು, ನಿನ್ನೆ ನನಗೆ ರಿವರ್ಸ್ ಮಾತಾಡಿದರು. ಎಂದೂ ಮಾತಾಡೋ ಪ್ರಾಣ ಅಲ್ಲ ಅದು. ಈ ರೀತಿಯಲ್ಲಿ ತಗ್ಗಿಸಿಕೊಳ್ಳು. ಈ ನಾಳೆ ಸತ್ತಿದ್ದಾರೆ, ಇವತ್ತು ನನಗೆ ಆಶ್ಚರ್ಯ ಆಯಿತು, ಆ ಮನುಷ್ಯ ಹಂಗ ಮಾತಾಡೋದು ಅಂತ. ದಯವಿಟ್ಟು ಪ್ರಿಯರೇ, ಸೈತಾನ್ ಯಾರನ್ನು ಯಾವ ಟೈಮಲ್ಲಿ ಅಲ್ಲಾಡಿಸ್ತಾನೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪ್ರಾಣವನ್ನು ನಾವು ಕಾಪಾಡಬೇಕು. ದೇವರ ಬರೋಣ ತನಕ ತಾಳ್ಮೆಯಿಂದಿರಬೇಕು. ಕಟ್ಟ ಕಡೆಗೆ ತಾಳೋನು ರಕ್ಷಣೆ ಹೊಂದುತ್ತಾನೆ. ಯೇಸು ಸ್ವಾಮಿ ಹೇಳಿದಂಥ ಮಾತು, ಕಡೇ ತನಕ ತಾಳ್ಕೊಳ್ಳೋನು ರಕ್ಷಣೆ ಹೊಂದುವನು. ಒಮ್ಮೆಲೆ ದುಡುಕಿನಲ್ಲಿ ಇದ್ದು ನಾನು ಸ್ವಾಮಿ ಸ್ವಾಮಿ ಅಂದರೆ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ, ನ್ಯಾಯ ತೀರ್ಪಿದೆ. ಈ ವಿಷಯದಲ್ಲಿ ನಾವು ಎಚ್ಚರಗೊಳ್ಳೋಣ. ವಿಧೇಯತ್ವ ತಾಳ್ಮೆ ಅನ್ನೋದು ಒಂದು ದೊಡ್ಡ ಆಶೀರ್ವಾದ. ಯೇಸು ಸ್ವಾಮಿಯ ತಾಯಿಯಾಗಿರುವಂಥ ಮರಿಯಮ್ಮ ವಿಧೇಯತ್ವದಲ್ಲಿ ತಾಳ್ಮೆಯಲ್ಲಿ ಸದ್ಗುಣಿಯಾದದ್ರಿಂದ ವಿಶ್ವಕ್ಕೆ ನಮ್ಮ ರಕ್ಷಕ ಯೇಸುವಿನ ತಾಯಿಯಾಗಿ ಮಾರ್ಪಟ್ಟರು. ಹಾಗೆ ನಮ್ಮಲ್ಲೂ ನಾವು ಲೋಕದಲ್ಲಿ ದೇವರ ಮಹಿಮೆಗೋಸ್ಕರ ನೋಟೆಡ್ ಆಗಿ ಒಂದು ಒಳ್ಳೆ ಪಾತ್ರೆ ಆಗಬೇಕಿದ್ರೆ ತಾಳ್ಮೆ ನಮ್ಮಲ್ಲಿ ಬಹಳ ಪ್ರಾಮುಖ್ಯ. ನೀವುಗಳು ನಿಮ್ಮ ಸುಂದರವಾದಂಥ ಮಕ್ಕಳೊಂದಿಗೆ ಕುಟುಂಬವನ್ನು ಕಟ್ಟಬೇಕಿದ್ರೆ ತಾಳ್ಮೆ ಅತೀ ಪ್ರಾಮುಖ್ಯ. ಇಲ್ಲವಾದರೆ ಕುಟುಂಬ ಎರಡು ಛಿದ್ರವಾಗುತ್ತೆ. ಇದು ಕಷ್ಟವಾದದ್ದಲ್ಲ. ಮಕ್ಕಳು ಸುತ್ತ ಇದ್ದು ಪ್ರತಿದಿನ ಸುಂದರವಾಗಿ ಅಡುಗೆ ಮಾಡಿ ತಿಂದು ಪ್ರಾರ್ಥನೆಯಲ್ಲಿ ದೈವ ಅನ್ಯೋನ್ಯತೆಯಲ್ಲಿ ಹೋಗುವಾಗ ಅದು ಕಷ್ಟನೇ ಅಲ್ಲ, ಸುಂದರವಾದಂಥ ಜೀವಿತ. ಇನ್ನು ಲೋಕದಲ್ಲಿ ದೇವರನ್ನು ಅರಿಯದವರಿಗೆ ಕಷ್ಟಕರವಾದದ್ದು, ನಮಗೆ ಕಷ್ಟಕರವಾದದ್ದಲ್ಲ. ಆದರೆ ನಮ್ಮ ಸೋಂಬೇರಿತನ, ನಮ್ಮ ದುರಾಶೆಗಳು, ನಮ್ಮ ಸಿಟ್ಟುಗಳು ನಮ್ಮನ್ನು ಅದ್ಭುತವಾಗಿ ನಾಶನ ಮಾಡ್ತಾ ಇದ್ದಾವೆ. ಇದಕ್ಕೆ ಅವಕಾಶ ಕೊಡಬೇಡ್ರಿ. ಅಂಥವ್ರನ್ನು ಸೈತಾನ ನೋಡ್ತಾನೆ ಇರ್ತಾನೆ, ಬೀಳಿಸಿ ಸರ್ವನಾಶ ಮಾಡೋ ತನಕ ಅವನಿಗೆ ನೆಮ್ಮದಿ ಇಲ್ಲ. ಎಚ್ಚೆತ್ತುಕೊಳ್ಳೋಣ. ಇನ್ನು ಪಾಪ ಮಾಡದೇ ಇರುವಾಗ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿನಲ್ಲಿರುವಾಗ ನಾನು ಪಾಪ ಮಾಡ್ತಿದ್ದೆ. ಆದರೆ ಈಗ ಕಷ್ಟಗಳು ನನಗೆ ಬಂದದ್ರಿಂದ ನಾನು ಈಗ ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ದೊಡ್ಡ ಪಾಠ ಕಲಿಸಿದೆ. 119ನೇ ಕೀರ್ತನೆ 67ನೇ ವಚನ ನೋಡ್ರಿ. 119ನೇ ಕೀರ್ತನೆ 67ನೇ ವಚನದಲ್ಲಿ ದಾವೀದ ಹಿಂದೆ ನಾನು ತಪ್ಪು ಮಾಡ್ತಿದ್ದೆ, ಈಗ ಆತ್ಮೀಯ ಅನುಭವಗಳು ನನಗೆ ಆದದ್ರಿಂದ ನಾನು ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದೇವರಿಂದ ದೂರ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ದೇವ ಭಯಭಕ್ತಿಯಲ್ಲಿ ನಾನು ಸಾಗುತ್ತೇನೆ.
ಕಷ್ಟಾನುಭವಗಳು ನನ್ನ ಜೀವಿತದಲ್ಲಿ ಹಿತಕರವಾಯಿತು. ಕಷ್ಟಾನುಭವಗಳು ನನ್ನ ಜೀವಿತದಲ್ಲಿ ಬಂದದ್ರಿಂದ ನಾನು ಎಂದೂ ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಮಗೆಷ್ಟು ಕಷ್ಟಾನುಭವಗಳು ಬಂದವು. ಕಷ್ಟಾನುಭವಗಳು ಬಂದದ್ರಿಂದ, ಆತ್ಮಿಕ ಅನುಭವ ಆದದ್ರಿಂದ ನಾವು ಪಕ್ವವಾದಂಥ ಸಾಧನ ಆಗಿದ್ದೇವೋ, ಮತ್ತೆ ಮತ್ತೆ ಕಕ್ಕಿದ್ದನ್ನು ನಾಯಿ ನೆಕ್ಕುವ ರೀತಿಯಲ್ಲಿ ಮತ್ತೆ ಮತ್ತೆ ತಪ್ಪು ಮಾಡಿ ಮಾಡಿ ಯೇಸು ಸ್ವಾಮಿಯನ್ನು ನಮ್ಮ ನಿಮಿತ್ತ ಮತ್ತೆ ಮತ್ತೆ ಶಿಲುಬೆಗೆ ಹಾಕುತ್ತಿದ್ದೆವು. ಒಂದು ನಿಮಿಷ ಯೋಚಿಸೋಣ. ಕಷ್ಟಾನುಭವಗಳ ಮುಂದೆ ನಾನು ತಪ್ಪು ಮಾಡ್ತಿದ್ದೆ. ಕಷ್ಟಾನುಭವಗಳನ್ನು ಪಟ್ಟ ಮೇಲೆ ನಾನೀಗ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಾನುಭವಗಳು ನಮ್ಮನ್ನು ತಪ್ಪು ಮಾಡಿದ ಹಾಗೆ ನಡೆಸ್ತದೆ. ಇದು ಕಷ್ಟದ ಪ್ರತಿಫಲ ಅಥವಾ ಆಶೀರ್ವಾದ. ಕೀರ್ತನೆ 119 67ನೇ ವಚನ. ಅದೇ ಕೀರ್ತನೆ 119 71ನೇ ವಚನ ನೋಡ್ರಿ. 71ನೇ ವಚನ. ನಾನು ಕಷ್ಟ ಪಟ್ಟದ್ರಿಂದ ಹೆಚ್ಚೆಚ್ಚಾಗಿ ನಿನ್ನ ವಾಕ್ಯವನ್ನು ಓದಿದೆ, ನಿನ್ನ ನಿಬಂಧನೆಗಳನ್ನು ಕಲಿತೆ. ಕಷ್ಟಾನುಭವಗಳು ನಿನ್ನ ನಿಬಂಧನೆಯನ್ನು ಕಲಿಯುವ ಮಟ್ಟಿಗೆ, ನಿನ್ನ ವಾಕ್ಯವನ್ನು ಹುಡುಕಿ ಹೋಗಿ ಅಥವಾ ಕೂತುಕೊಂಡು ಧ್ಯಾನಿಸುವ ಮಟ್ಟಿಗೆ ನನಗೆ ಹಿತಕರವಾಯಿತು. ಕಷ್ಟಗಳಿಂದ ವಿಧೇಯತ್ವವನ್ನು ಕಲಿಯಬಹುದು. ಕಷ್ಟಗಳಿಂದ ಮತ್ತೆ ತಪ್ಪು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಷ್ಟಗಳಿಂದ ವಾಕ್ಯವನ್ನು ಹೆಚ್ಚೆಚ್ಚಾಗಿ ನಾವು ತಿಳ್ಕೊಂಡು ವಾಕ್ಯದ ರಹಸ್ಯದಲ್ಲಿ ಬೇರೂರಬಹುದು. ಕಷ್ಟಗಳಿಂದ ನಿಜವಾಗಲೂ ಆಶೀರ್ವಾದನೆ ಹೊರತು ಪ್ರಯೋಜನ ಇಲ್ಲದ ಸಂಗತಿಗಳಿಲ್ಲ. ಹಾಗೆ 1 ಪೇತ್ರ 4:1-2ನೇ ವಚನ ನೋಡ್ರಿ. ಕಷ್ಟ ಬರದಿದ್ದರೆ ನಾನು ಉಬ್ಬಿಕೊಂಡು ದೌಲತ್ತು ತೋರಿಸಿಕೊಂಡು ಪಾಪ ಮಾಡುತ್ತಾ ಹೋಗ್ತಿದ್ದೆ. ನನಗೆ ಇನ್ನೇನು ಉಬ್ಬಿಕೊಂಡು ದೌಲತ್ತು ತೋರಿಸುವ ಪಠಾಳ ಒಂದು ಕಷ್ಟ ಬರುತ್ತೆ. ಆದ್ದರಿಂದ ನಾನು ಕಷ್ಟ ಬಂದ ನಿಮಿತ್ತ ಇನ್ನು ಮುಂದೆ ಯಾವ ಪಾಪಕ್ಕೂ ಹೋಗಲ್ಲ. ಪಾಪನೇ ನಮ್ಮಿಂದ ದೂರ ಆಗುತ್ತೆ. ಇದು ಕಷ್ಟದ ಆಶೀರ್ವಾದ. ಕಷ್ಟಗಳಿರುವುದರಿಂದ ನಮ್ಮ ಮೈ ಮೇಲೆ ದೈವ ಶಿಕ್ಷೆಯನ್ನು ಹೊತ್ತುಕೊಳ್ಳೋದು ಬೇಡ ಎಂಬುದಾಗಿ ಪಾಪವನ್ನು ನಾವು ದೂರ ಮಾಡ್ತೀವಿ. ನಮ್ಮ ನಾಲಿಗೆಯನ್ನು ಬಿಗಿಡುತ್ತೀವಿ. ಅಷ್ಟು ಸುಲಭದಲ್ಲಿ ಕಾಯಿಲೆಗಳು, ಪಾಪಗಳು ಅಥವಾ ನೋವುಗಳನ್ನು ನಮ್ಮೊಳಗೆ ತಂದುಕೊಳ್ಳಿಕ್ಕೆ ಬಿಡಲ್ಲ. ಯಾವುದು ಕಷ್ಟ, ಥರದ ಅನುಭವ ಆಯಿತು. ಹಾಗಾಗಿ ನಾನು ಕಷ್ಟದಿಂದ ಪಾಪವನ್ನು ದೂರ ಮಾಡುವಷ್ಟು ಆಶೀರ್ವಾದ ಪಡ್ಕೊಂಡೆ. ಒಂದು ವೇಳೆ ಕಷ್ಟ ಇಲ್ಲದಿದ್ದರೆ ನಾನು ಉಬ್ಬುವಿನಲ್ಲಿ, ಸಂತೋಷದಲ್ಲಿ, ಲೋಕದಲ್ಲಿ ತೇಲಾಡುತ್ತಾ ನನ್ನ ಜೀವಿತ ನನಗೆ ಸರಿ ಎಂಬುದಾಗಿ ಸಾಗಿ ಕಟ್ಟ ಕಡೆಗೆ ಒಂದೇ ದಿನ ನೀರಿನ ಮೇಲೆ ಗುಳ್ಳೆ ಅನ್ನುವಂಥ ರೀತಿಯಲ್ಲಿ ಬಡಾಲ ಸಿಡಿಲಿನಿಂದ ಒಡೆದು ನಾಶ ಆಗ್ತಿದ್ದೆ. ಆದರೆ ಇವತ್ತು ಯಾವ ಪಾಪವನ್ನು ಅಂಟಿಸಿಕೊಳ್ಳದಾಗೆ ನಾನು ಶುದ್ಧನಾಗಿ ಬದುಕುತ್ತಿದ್ದೇನೆ ಅಂದರೆ ಇದಕ್ಕೆ ನನ್ನ ಕಷ್ಟಗಳೇ ಕಾರಣ. 1 ಪೇತ್ರ 4:1-2ನೇ ವಚನ. ಅದರಲ್ಲಿ ಇನ್ನೊಂದು ಅಂಶ ಇದೆ. ಕಷ್ಟಗಳಿಂದ ನಾನು ಯೋಗ್ಯ ಸ್ಥಿತಿಗೆ ಬಂದೆ. ಕಷ್ಟಗಳಿಂದ ನಾನು ಯೋಗ್ಯ ಸ್ಥಿತಿಗೆ ಬಂದೆ. ನಾನು ಮೊದಲು ಯೋಗ್ಯನಾಗಿರಲಿಲ್ಲ, ಅರ್ಥ ಮಾಡ್ಕೊಳ್ತಿರಲಿಲ್ಲ, ಬುದ್ಧಿವಾದಕ್ಕೆ ಕಿವಿ ಕೊಡ್ತಿರಲಿಲ್ಲ. ಈಗ ನನಗೆ ಮೇಲಿನ ಮೇಲೆ ಕಷ್ಟ ಬಂದದ್ರಿಂದ ನಾನು ತಾಳ್ಮೆಯಿಂದ, ಸಹನೆಯಿಂದ ತಗ್ಗಿಸಿಕೊಂಡು ಪಾಪವನ್ನು ಹತ್ತಿರ ಅಂಟಿಸಿಕೊಳ್ಳದೆ ಅವೆಲ್ಲವನ್ನು ದೂರ ಮಾಡಿ ಈಗ ನಾನು ಯೋಗ್ಯ ಸ್ಥಿತಿಗೆ ಬಂದಿದ್ದೇನೆ ಅಂದರೆ ಇದು ನನ್ನ ಕಷ್ಟದ ಪ್ರತಿಫಲ ಅಥವಾ ಆಶೀರ್ವಾದ. 1 ಪೇತ್ರ 4:2ರಲ್ಲಿ ಯೋಗ್ಯ ಸ್ಥಿತಿಗೆ ಬಂದೆ ಮತ್ತು ಪಾಪವನ್ನು ನಾನು ದೂರ ಮಾಡಿದೆ. ಇನ್ನು ಇಬ್ರಿಯ 12:5-6ನೇ ವಚನ ನೋಡ್ರಿ. ಅದರಲ್ಲಿ 2 ಅಂಶ ಇದೆ. ಒಂದು, ನನಗೆ ಪವಿತ್ರತೆಯಲ್ಲಿ ಪಾಲು ಸಿಕ್ಕಿತ್ತು ನನ್ನ ಕಷ್ಟಗಳಿಂದ. ಇಂದು ನೀತಿ ಸಮಾಧಾನದಲ್ಲಿ ನಾನು ಬದುಕುವುದು ನನ್ನ ಕಷ್ಟಗಳಿಂದ. ಇಬ್ರಿಯ 12:5-6ನೇ ವಚನ. ನೀತಿ ಸಮಾಧಾನದಲ್ಲಿ ನಾನಿದ್ದು ಪರಿಶುದ್ಧನಾಗಿ ಪವಿತ್ರತೆಯಲ್ಲಿ ಸಾಗುತ್ತಿದ್ದೇನೆ ಅಂದರೆ ನಾನು ಪಟ್ಟ ಕಷ್ಟಗಳಿಂದ. ಕಷ್ಟಗಳು ಬರುವಾಗ
ಭಯಪಡ್ಬೋದು, ದಿಗ್ಭ್ರಮೆ ಆಗ್ಬೋದು, ಗಲಿಬಿಲಿ ಆಗ್ಬೋದು, ಯಾಕೆ ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ಬೋದು. ಈ ಕಷ್ಟಗಳ ಮುಂದೆ ಹಿಂದೆ ನನಗೆ ಪ್ರತಿಫಲ, ಆಶೀರ್ವಾದ, ಸಂತೋಷ ಇದೆ ಎಂಬುದಾಗಿ ಸಮಾಧಾನವಾಗಿ ಕಷ್ಟಗಳಲ್ಲಿ ಹೋಗಿ ತಾಳ್ಮೆ ತಗೊಂಡು ಆ ತಾಳ್ಮೆಯಲ್ಲಿ ದೇವರನ್ನು ಮೆಚ್ಚಿಸುವುದಾದರೆ, ಶಿಲುಬೆ ಹೊರೋದಾದರೆ, ನಿಜವಾಗಲೂ ಆ ಕಷ್ಟಗಳು ನಮಗೆ ಪವಿತ್ರತೆಯಲ್ಲಿ, ನೀತಿ, ಸಮಾಧಾನದಲ್ಲಿ ಪಾಪವನ್ನು ಅಂಟಿಸಿಕೊಳ್ಳದೆ ಯೋಗ್ಯ ಸ್ಥಿತಿಗೆ ಬಂದು ದೇವರು ಮೆಚ್ಚುವ ರೀತಿಯಲ್ಲಿ ವಿಧೇಯರಾಗಿ ದೇವರನ್ನು ಗುಡುಗುಟ್ಟದೆ ಅಥವಾ ನಮ್ಮ ಕಷ್ಟಗಳಿಗೆ ನಾವು ಸೋತು ಹೋಗೋದಾಗಿ ಬದುಕಲಿಕ್ಕೆ ಸಾಧ್ಯ. ಇಬ್ರಿಯ 12:5-6 ವಚನದಲ್ಲಿ ಪವಿತ್ರತೆಯಲ್ಲಿ ಮತ್ತು ನೀತಿ ನ್ಯಾಯದಲ್ಲಿ ನೀವು ಯೋಗ್ಯರಾಗಿ ಬದುಕಲಿಕ್ಕೆ ಸಾಧ್ಯವಾದದ್ದೇ ನಾನು ನಿಮಗೆ ಕೊಟ್ಟಿರುವಂಥ ಶಿಕ್ಷೆ ಅಥವಾ ಕಷ್ಟಗಳಿಂದ. ಹಾಗೆ 2 ಕೊರಿಂಥ 1 ಇಬ್ರಿಯ 12:10-11 ವಚನ. ಇಬ್ರಿಯ 12:10-11 ವಚನ ಪವಿತ್ರತೆ ಮತ್ತು ನೀತಿ, ಸಮಾಧಾನ. ಹಾಗೆ 2 ಕೊರಿಂಥ 1:5-6 ವಚನ. ನಮ್ಮ ಕಷ್ಟಗಳಲ್ಲಿ ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಆಧರಿಸ್ತಾರೆ, ಅಥವಾ ಇತರನ್ನು ಕಳಿಸೋದ ಮೂಲಕ ನಮ್ಮನ್ನು ಸಂತೈಸ್ತಾರೆ, ಅಥವಾ ದೇವರೇ ನಮಗೆ ಪ್ರಸನ್ನನಾಗಿ ಅನೇಕ ಆತ್ಮಿಕ ಅನುಭವಗಳನ್ನು ಮಾಡೋದ್ರ ಮೂಲಕ ನಮ್ಮನ್ನು ಪ್ರೀತಿ ತೋರಿಸಿ ನಡೆಸ್ತಾರೆ. ಅದೇ ಸಂದರ್ಭದಲ್ಲಿ ಆ ಎಲ್ಲ ಅನುಭವಗಳನ್ನು ಇತರರ ಕಷ್ಟದಲ್ಲಿ, ಇತರರ ದುಃಖದಲ್ಲೂ ಅವರಿಗೆ ಧೈರ್ಯ ಹೇಳಿ, ಸಾಂತ್ವನ ಹೇಳಿ, ಅವರನ್ನು ಒಂದು ಗಟ್ಟಿತನಕ್ಕೆ ನಡೆಸುವ ಮಟ್ಟಿಗೆ ಕಷ್ಟ ನಮಗೆ ಆಶೀರ್ವಾದ ಅಥವಾ ಪ್ರತಿಫಲ ಕೊಡುವಂಥದ್ದಾಗಿದೆ. 2 ಕೊರಿಂಥ 1:5-6 ವಚನದಲ್ಲಿ ಇದನ್ನು ನಾವು ಆಳವಾಗಿ ನಾವು ಕಾಣ್ಬೋದು. ಇತರನ್ನು ಧೈರ್ಯಕ್ಕೆ ನಡೆಸ್ತೀವಿ, ನಮ್ಮನ್ನು ನಾವು ಆಧರಣೆ ಮಾಡಿಕೊಳ್ಳುತ್ತೇವೆ. ಹಾಗಿದ್ರೆ ಕಷ್ಟಗಳು ಬರೋದ್ರಿಂದ ಅನೇಕ ಪ್ರಯೋಜನ ಇದೆ, ಅದನ್ನು ಹಗುರ ಮಾಡೋದು ಬೇಡ. ಕಷ್ಟಗಳು ಯಾಕೆ ಬರೋದು? ದೇವರು ನೀತಿ ನಮ್ಮದು ಹೆಚ್ಚಾಗುವಾಗ ಪರೀಕ್ಷೆ ಮಾಡೋದಕ್ಕೋಸ್ಕರ, ಇಲ್ಲ ನಾವು ತಪ್ಪು ಮಾಡಿದರೆ ಗುದ್ದು ತಿನ್ನೋದಕ್ಕೋಸ್ಕರ, ಅಥವಾ ಮೇನ್ ಪಾಯಿಂಟ್ ಕಷ್ಟಗಳು 2 ಉದ್ದೇಶ. ನಾವು ತಪ್ಪು ದಾರಿಗೆ ಹೋಗೋ, ದೇವರು ಯಾರನ್ನು ಪ್ರೀತಿಸ್ತೋ ಅವ್ರಿಗೆ ಶಿಕ್ಷೆ ಕೊಟ್ಟೇ ಕೊಡ್ತಾರೆ. ನೀತಿಯಲ್ಲಿರುವಾಗ ತಪ್ಪು ಮಾಡಿದರೆ ಗುದ್ದು ತಿನ್ನೋದಕ್ಕೋಸ್ಕರ ದೈವ ಶಿಕ್ಷೆ, ಅಥವಾ ನೀತಿಯಲ್ಲಿ ಹೆಚ್ಚಾಗಿರುವಾಗ ತಪ್ಪು ಮಾಡದೆ ದೇವರಿಗೆ ಭಯದಿಂದ ಸಾಗಿದರೆ ಅಂತರಂಗ ಪರೀಕ್ಷೆ ಮಾಡೋದಕ್ಕೋಸ್ಕರ ಶಿಕ್ಷೆ. 2 ಟೈಪ್. ನಾವೆಲ್ಲಿದ್ದೇವೆ? ಅಂತರಂಗ ಪರೀಕ್ಷೆ ಮಾಡುವಾಗ ತಾಳ್ಮೆ ತಗೊಳ್ಳೋಣ. ಸುಲಭದಲ್ಲಿ ಸಂಜೆಗೆ ಮಾಯ ಆಗುತ್ತೆ ಕಷ್ಟ. ಗುದ್ದು ತಿನ್ನಬೇಕಿದ್ರೆ ತಪ್ಪು ಮಾಡಿದ್ದಕ್ಕೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸೋಣ. ಹೌದು, ನಾನು ತಪ್ಪು ಮಾಡಿದ್ದೀನಿ ಅನ್ನುವಂಥ ಒಪ್ಪುವಿಕೆ ನಮ್ಮಲ್ಲಿರಲಿ. ಪಾಪವನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನಿಗೆ ಶುಭ. ಆ ಶುಭ ಕಾಣಬೇಕಾ? ನಾವು ಪಾಪವನ್ನು ಒಪ್ಪಿಕೊಂಡು ಬಿಡಬೇಕು. ಹಾಗೆಯೇ ಕಷ್ಟಗಳು ನಿಜವಾಗಲೂ ನಮ್ಮನ್ನು ಆಧರಿಸ್ತದೆ. ಹಾಗೆ ಧೈರ್ಯಕ್ಕೆ, ಇತರನ್ನು ಧೈರ್ಯಕ್ಕೆ ನಡೆಸುವಷ್ಟು ಬಲಯುತವಾಗಿದೆ. ಮತ್ತು ರೋಮ 5:8 ವಚನ ಹೇಳುತ್ತಿದೆ. ರೋಮ 5:4 ವಚನ. ರೋಮ 5:4 ವಚನ. ರೋಮ 5:4 ವಚನ. ಆತ್ಮಿಕ ಅನುಭವಗಳು ಅಥವಾ ಆತ್ಮಿಕ ಪಾಠಗಳು, ಮೇಲನ ಅಮೂಲ್ಯವಾದಂಥ ಮಹಿಮೆಯ ಸಂಗತಿಗಳು ನಮ್ಮ ಜೀವಿತದಲ್ಲಿ ನಮಗೆ ಅನುಭವ ಆಗಬೇಕಿದ್ರೆ ನಾವು ಕಷ್ಟಗಳನ್ನು ಅನುಭವಿಸಲೇಬೇಕು. ಕಷ್ಟಗಳಲ್ಲಿ ತಾಳ್ಮೆ ತೆಗೆದುಕೊಳ್ಳೋದಾದರೆ ಅನೇಕ ಆತ್ಮೀಯ ಅನುಭವಗಳು, ದೈವ ಪ್ರಸನ್ನತೆ, ದೇವರ ದರ್ಶನ, ದೇವರ ಮಾತುಗಳು, ದೇವರು ನಮ್ಮ ಜೊತೆ ಫ್ಲ್ಯಾಶ್ ಮಾಡುವಂಥ ಅಂಶ ಪಟ್ ಅಂತ ನಮಗೆ ಬೋಧಿಸುವುದು, ಪ್ರಚೋದಿಸುವುದು. ಹಾಗೆ ಪರಿಶುದ್ಧರಾಗಿದ್ದೀರಿ, ನಿಮಗೆ ನಾನು ನನ್ನ ದಿವ್ಯ ದರ್ಶನ ಕೊಟ್ಟು, ನನ್ನ ಅನ್ಯೋನ್ಯತೆಯಲ್ಲಿ ಡೈಲಿ ಇದ್ದೀರಿ, ನನ್ನ ಅತ್ಯಧಿಕವಾದ ಶಕ್ತಿ ಕೊಟ್ಟು
ನಿಮ್ಮನ್ನು ಬಲಪಡಿಸಿ ನಾನು ನಡೆಸುತ್ತೇನೆ ಎನ್ನುವಂಥ ಆತ್ಮೀಯ ಅನುಭವಗಳು ನಮ್ಮೊಳಗೆ ಆಗುವಂಥದ್ದು ಕಷ್ಟದಲ್ಲಿ ನಾವು ಸಾಗುವಾಗ. ಹಾಗಿದ್ರೆ ಕಷ್ಟದಲ್ಲಿ ಸಾಗುವಾಗ ನಾವು ತಾಳ್ಮೆ ಕೆಡಬಾರ್ದು. ತಾಳ್ಮೆಯಿಂದಿದ್ದರೆ ಅದು ದೇವರ ಮುಂದೆ ಶ್ಲಾಘ್ಯ. ಹಾಗೆ ಆ ಕಷ್ಟಗಳಿಗೆ ಸರಿಯಾದ ಪ್ರತಿಫಲ ಅಥವಾ ಆಶೀರ್ವಾದ ಇದೆ. ಮೊದಲನೇದಾಗಿ ವಿಧೇಯತ್ವ, ಎರಡನೇದಾಗಿ ತಪ್ಪು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ಮೂರನೇದಾಗಿ ವಾಕ್ಯದ ಅನುಭವಗಳು ಹೆಚ್ಚೆಚ್ಚಾಗಿ ಸಿಗುತ್ತೆ, ನಾಲ್ಕನೇದಾಗಿ ಪಾಪ ನಮ್ಮ ಹತ್ರ ಬರಲ್ಲ, ನಾವು ಯೋಗ್ಯ ಸ್ಥಿತಿಗೆ ಬರ್ತೀವಿ, ಪವಿತ್ರತೆ, ನೀತಿ, ಸಮಾಧಾನ, ಹಾಗೆ ಕ್ರಿಸ್ತನಿಂದ ಆದರಣೆ, ಇತರರನ್ನು ಅದರಿಂದ ನಾವು ಧೈರ್ಯಪಡಿಸ್ಬೋದು ಮತ್ತು ಆತ್ಮಿಕ ಅನುಭವಗಳು. 2 ಕೊರಿಂಥ 4:17 ವಚನ ನೋಡ್ರಿ. 2 ಕೊರಿಂಥ 4:17 ಮುಂಬರುವ ನಿತ್ಯತ್ವಕ್ಕೆ ಹೀಗಿರುವ ಕಷ್ಟವನ್ನು ಹೋಲಿಸಿದರೆ ಅದು ಕೇವಲ ಹಗುರವಾದದ್ದು. ಹಾಗಿದ್ರೆ ಮುಂಬರುವ ನಿತ್ಯತ್ವಕ್ಕೆ ಕಷ್ಟಗಳು ವಿಚಿತ್ರ. ಅದಕ್ಕೆ ದೇವರ ವಾಕ್ಯ ಹೇಳಿದೆ. ಮತ್ತಾಯ 24ನೇ ಅಧ್ಯಾಯದಲ್ಲಿ ಶಿಷ್ಯರು ಯೇಸುಸ್ವಾಮಿ ಹತ್ರ ಕೇಳುವಾಗ ಮುಂದೆ ಏನು ಅನ್ನುವಾಗ, ಲೋಕ ಮೊದಲುಗೊಂಡು ಇದುವರೆಗೆ ಆಗದಂಥ ದೊಡ್ಡ ಘಟನೆ ಲೋಕದಲ್ಲಿ ಆಗಲಿಕ್ಕಿದೆ. ಹಾಗೆ 2 ಕೊರಿಂಥ 4:17 ವಚನವನ್ನು ಹೇಳುತ್ತಿದೆ, ಮುಂಬರುವ ನಿತ್ಯತ್ವಕ್ಕೆ ಹೋಲಿಸಿದರೆ ಈಗಿರುವ ಕಷ್ಟ ಅದು ಕೇವಲ ಹಗುರವಾದದ್ದು. ಈಗಿರುವ ಕಷ್ಟವನ್ನೇ ನಾವು ಸಹಿಸಲಿಕ್ಕಾಗದಿದ್ದರೆ ಮುಂಬರುವ ದಿನದಲ್ಲಿ ಬರುತ್ತಿರುವ ಕಷ್ಟವನ್ನು ನಾವು ಹೆಂಗೆ ಸಹಿಸುವುದು? ದೇವ ಮಕ್ಕಳಾದಂಥ ನಮಗೆ ಮುಂಬರುವ ವಿಷಯಗಳು ಏನಿದೆ ಅಂತ ಎಲ್ಲ ಗೊತ್ತಿದೆ. ದೇವರನ್ನು ಅರಿತ ಮೇಲೆ ಫಾಸ್ಟ್ ಏನು, ಫ್ಯೂಚರ್ ಏನು, ಪ್ರೆಸೆಂಟ್ ಏನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲದ ಎಲ್ಲ ಸತ್ಯ ಸಂಗತಿಗಳು ನಮಗೆ ತಿಳಿದಿದೆ ಸತ್ಯವೇದದಿಂದ. ಸತ್ಯವೇದದಲ್ಲಿ ಭೂತ, ವರ್ತಮಾನ, ಭವಿಷ್ಯತ್ ಕಾಲದ ಎಲ್ಲ ಅಂಶಗಳು ಅದ್ಭುತವಾಗಿ ಪರಿಶುದ್ಧಾತ್ಮನಿಂದ ಮೇಲಿಂದ ಭಕ್ತರೊಳಗೆ ಬರೆಯಲ್ಪಟ್ಟಿದೆ. ಹಾಗಿರುವ ಮುಂಬರುವ ನಿತ್ಯತ್ವಕ್ಕೆ ಹೋಲಿಸಿದರೆ ಈಗಿನ ಕಷ್ಟಗಳು ಹಗುರ. ಇದನ್ನೇ ನಾವು ಸಹಿಸಲಿಕ್ಕಾಗದಿದ್ದರೆ ಮುಂದೆ ಬರುವ ಕಷ್ಟವನ್ನು ಹೇಗೆ ಸಹಿಸುವುದು? ಇಂದಿನ ಅಮೂಲ್ಯವಾದಂಥ ಒಂದು ಪಾಠ ನಮಗೆ ಕಷ್ಟದಲ್ಲಿ ಸಹಿಸಿಕೊಳ್ಬೇಕು. ಅದು ದೇವರಿಗೆ ಮೆಚ್ಚುಗೆ ಆದದ್ದು. ನಾವು ತಪ್ಪು ಮಾಡಿದರೆ ದೇವರ ಶಿಕ್ಷೆಗೊಳಗಾಗ್ತೀವಿ. ತಪ್ಪು ಮಾಡದೆ ನೀತಿಯಲ್ಲಿ ಸಾಗಿದರೆ ದೇವರ ಅಂತರಂಗವನ್ನು ಪರೀಕ್ಷೆ ಮಾಡ್ತಾರೆ. ಎರಡರಲ್ಲೂ ನಮಗೆ ಟೆಸ್ಟಿಂಗ್ ಇರೋದ್ರಿಂದ ಆದಷ್ಟು ದಿನ ಪವಿತ್ರತೆಯನ್ನು ನಮ್ಮ ಜೀವಿತದಲ್ಲಿ ಸಿದ್ಧಿಗೆ ತರೋದಕ್ಕೋಸ್ಕರ ಪ್ರಯಾಸ ಪಡೋಣ. ತಿಳಿದು ತಪ್ಪು ಮಾಡೋದು ಬೇಡ. ತಿಳಿದು ಶಿಲುಬೆಗೆ ಸ್ವಾಮಿಯನ್ನು ನಮ್ಮ ನಿಮಿತ್ತ ಹಾಕೋದು ಬೇಡ. ದೇವರು ನಮ್ಮ ಕಣ್ಮುಂದೆ ಜೀವವುಳ್ಳ ವಾಕ್ಯವನ್ನು ಇಟ್ಟಿದ್ದಾರೆ. ಆ ವಾಕ್ಯ ನಮ್ಮಲ್ಲಿ ಕಾರ್ಯ ಸಾಧಿಸ್ತಾ ಇದೆ. ನಮ್ಮ ಹೃದಯದ ಎಲ್ಲ ಆಲೋಚನೆ ಆ ವಾಕ್ಯಕ್ಕೆ ಗೊತ್ತಿದೆ. ವಾಕ್ಯವನ್ನು ಓಪನ್ ಮಾಡುವಾಗ ನಮಗೇನು ಬೇಕು ಅದನ್ನೇ ದೇವರು ಕೊಡ್ತಾ ಇದ್ದಾರೆ. ಅದರಿಂದ ಸಂತೈಸ್ತಿದ್ದಾರೆ ಅಥವಾ ಎಚ್ಚರಿಸ್ತಿದ್ದಾರೆ ಅಥವಾ ಗದರಿಸ್ತಿದ್ದಾರೆ ಅಥವಾ ಸರಿಯಾದ ಮಾರ್ಗದಲ್ಲಿ ಹೋಗು, ನೀನು ನನ್ನ ಮಗು, ನೀನು ಪರಲೋಕದ ಆಸ್ತಿ, ಪರಲೋಕದ ಸೊತ್ತು, ಭೂಲೋಕದಲ್ಲಿ ನನ್ನ ಗುರುತಾಗಿ ಆರಾಧಿಸುವ ಮಗುವಾಗಿ ನೀನು ಕಾಯಕದಲ್ಲಿ ಆರಾಧಿಸ್ತಿಲ್ಲ, ಆತ್ಮದಲ್ಲಿ ನನ್ನೊಂದಿಗೆ ಆರಾಧಿಸ್ತಿದ್ಯಾ. ಆದ್ದರಿಂದ ಸದಾ ಎಚ್ಚೆತ್ತುಕೋ, ನನ್ನ ಬರೋಣ ಆಗುವ ತನಕ ನೀನು ಭಯಭಕ್ತಿಯಲ್ಲಿ ನೆಲೆಗೊಳ್ಳಿರು. ಪವಿತ್ರತೆಯನ್ನು ಸಿದ್ಧಿಗೆ ತರಲಿಕ್ಕೆ ಪ್ರಯತ್ನ ಮಾಡು. ದೇವರು ನಮಗೆ ತನ್ನ ವಾಕ್ಯದಲ್ಲಿ ನುಡಿದಂಥ ಮಾತುಗಳು, ವಾಗ್ದಾನಗಳು, ಕೇಳಿದಂಥ ವಾಕ್ಯವನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಮೆಲುಕು ಹಾಕುತ್ತಾ ಸ್ವಾಮಿಯ ಅನ್ಯೋನ್ಯತೆಯಲ್ಲಿದ್ದು ನಮ್ಮನ್ನು ನಾವು ಸದಾ ದೇವರಿಗೆ ಒಪ್ಪಿಸೋಣ. ಈಗಲೂ ಕೇಳಿದಂಥ ವಾಕ್ಯಕ್ಕೆ ಪ್ರಾರ್ಥಿಸೋಣ. ನಾವು ಮಾತ್ರವಲ್ಲ, ಇದನ್ನು ಟಿ ವಿ ಮೂಲಕ, ಯೂಟ್ಯೂಬ್ ಮೂಲಕ ಅಥವಾ ನಾನಾ ರೀತಿಯಲ್ಲಿ ಕೇಳುವ, ನೋಡುವ, ಸ್ವೀಕರಿಸುವ ಪ್ರಾಣಗಳನ್ನು ನಮ್ಮ ಹಾಗೆ ದೇವರು ರಕ್ಷಿಸಲಿ ಎಂಬುದಾಗಿ ಪ್ರಾರ್ಥನೆಯಲ್ಲಿ ದೇವರಿಗೆ ಒಪ್ಪಿಸಿಕೊಡೋಣ. ಪ್ರಿಯರೇ, ತಂದೆಯೇ,
ಅದ್ಭುತವಾದಂಥ ಮಹಾಕೃಪೆ ನಮಗೆ ನೀನು ಅನುಗ್ರಹಿಸಿದ್ದಿ. ಈ ಪ್ರೀತಿಗೆ ಬದಲಾಗಿ ನಾವು ಸಲ್ಲಿಸಲಿಕ್ಕೆ ಏನಿಲ್ಲಿದ್ರು ಹೃದಯಪೂರ್ವಕವಾಗಿ ನಿನಗೆ ಸ್ತೋತ್ರ ಹೇಳ್ತಿದ್ದೇವೆ ಸ್ವಾಮಿ. ನಮ್ಮ ಅಂತರದಲ್ಲಿ ಸದಾ ನೆಲೆಸಿರುವ ದೇವರು ನೀನು ಸ್ವಾಮಿ. ನಿನ್ನ ಆನಂದವನ್ನು ನಮ್ಮ ಆಶ್ರಯ ಮಾಡಿಕೊಂಡಿದ್ದೇವೆ. ನಮ್ಮ ಹೃದಯದಲ್ಲಿ ನಿನ್ನನ್ನು ಧರಿಸಿಕೊಂಡಿದ್ದೇವೆ. ನೀನು ನಮ್ಮೊಂದಿಗೆ ಮುದ್ರೆಯಾಗಿದ್ದಿ. ಇದು ನಮ್ಮ ಆತ್ಮಿಕ ಅನುಭವ. ಹಾಗೆ ಸ್ವಾಮಿ, ನಮಗಾಗಿ ಮಾತ್ರ ಅಲ್ಲ, ವಿಶ್ವದ ಎಲ್ಲ ಜನರಿಗೋಸ್ಕರ ಶಿಲುಬೆಯಲ್ಲಿ ನೀನು ನಿನ್ನ ಜೀವವನ್ನೇ ಸಮರ್ಪಿಸುವ ಮೂಲಕ ತ್ಯಾಗ ಮಾಡಿ, ಪರಿಶುದ್ಧ ರಕ್ತವನ್ನು ಚೆಲ್ಲುವುದರ ಮೂಲಕ ಪಾವನ ಮಾಡಿ, ನಿನ್ನ ಪ್ರೀತಿಯ ಉದ್ದ ಅಗಲ ಆಳ ಎತ್ತರವನ್ನು ನಾವು ಕಂಡು ಹಿಡಿಯುವಂಥ ಮಹಾಶಕ್ತಿಯನ್ನು ಮಹತ್ವದೊಂದಿಗೆ ನಮಗೆ ದಯಪಾಲಿಸಿದೆ. ಈ ಅದ್ಭುತವಾದಂಥ ಸತ್ಯ ಮಹತ್ವ ನಮ್ಮನ್ನು ಕೇಳುವ, ನೋಡುವ, ಸ್ವೀಕರಿಸುವ ಎಲ್ಲ ಪ್ರಾಣಗಳಿಗೆ ವಿಶ್ವಾದ್ಯಂತ ಅಪ್ಪ ನೀನೇ ಅನುಗ್ರಹಿಸಿ ನಮ್ಮನ್ನು ಲೋಕದಿಂದ ಹೇಗೆ ಸೆಳೆದ ಹಾಗೆ ಅವರೆಲ್ಲರನ್ನು ಲೋಕದಿಂದ ಸೆಳೆದು ಭೂಲೋಕದಲ್ಲಿ ನಿನಗೆ ಮೆಚ್ಚುಗೆಯಾಗಿ ಸಾಗಲಿಕ್ಕಾಗುವ ಹಾಗೆ, ಪರಲೋಕ ಸೇರ್ಲಿಕ್ಕೆ, ರಕ್ಷಣೆ ಹೊಂದಲಿಕ್ಕಾಗುವ ಹಾಗೆ, ನಿತ್ಯ ಜೀವವನ್ನು ಹೊಂದಿ ಯುಗ ಯುಗಾಂತರವರೆಗೂ ಮುಖಾಮುಖಿಯಾಗಿ ನಿನ್ನೊಂದಿಗಿದ್ದು ನಿನ್ನನ್ನು ಆರಾಧಿಸ್ಲಿಕ್ಕಾಗುವ ಹಾಗೆ, ಜಯಘೋಷ ಮಾಡಲಿಕ್ಕಾಗುವ ಹಾಗೆ, ಜಯದ ಶಿಲುಬೆಯ ಧ್ವನಿಯನ್ನು ಎತ್ತಲಿಕ್ಕಾಗುವ ಹಾಗೆ ಅಪ್ಪ ನೀನೇ ಸಹಾಯ ಮಾಡಿ, ನೀನು ಮುಂದಕ್ಕೋಸ್ವ ಅಂತರಾಳದಿಂದ ಬೇಡಿದ್ದೇನೆ. ಅಳ್ಪಳ ಪ್ರಾರ್ಥನೆ ಸ್ವಾಮಿ, ನಿನಗೆ ಧೂಪ ನೈವೇದ್ಯತೆ ಮುಚ್ಚಿದೆ ಅದಕ್ಕಾಗಿ ಸ್ತೋತ್ರ. ನಮ್ಮನ್ನೆಲ್ಲ ನಿನಗೆ ಒಪ್ಪಿಸ್ತಿದ್ದೀನಿ ಅಪ್ಪ. ಇಲ್ಲಿ ಮಾಡುತ್ತಿರುವಂಥ ಪ್ರಿಯರನ್ನು ನಿನಗೆ ಒಪ್ಪಿಸ್ತಿದ್ದೀನಿ. ಅವರ ಮೂಲಕ ಅನೇಕ ಆತ್ಮಗಳನ್ನು ಗೆದ್ದು, ನಮ್ಮ ಮೂಲಕ ಅನೇಕ ಆತ್ಮಗಳನ್ನು ನಿನ್ನ ವಶ ಮಾಡು. ಹಾಗೆ ನಾವೆಲ್ಲರೂ ಪರಲೋಕದಲ್ಲಿ ನಿನ್ನನ್ನು ಮುಖಾಮುಖಿಯಾಗಿ ಆರಾಧಿಸುವಂಥ ಮಹಾಕೃಪೆ ನಮ್ಮೆಲ್ಲರಿಗೂ ಅನುಗ್ರಹಿಸು. ಹಾಗೆ ಮಾಡುವ ದೇವರೇ ಸ್ತೋತ್ರ, ಸ್ತುತಿ, ಘನ, ಮಾನಮಯಮಪ್ಪ ನಿನಗೆ. ಎಲ್ಲವನ್ನು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ನಮ್ಮ ಪರಮ ತಂದೆ. ಆಮೇಲೆ